ಸೊ ಎಲ್ರಿಗೆ ನಮಸ್ಕಾರ. ಗೃಹಜ್ಯೋತಿಯ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಎಲ್ರಿಗೆ ಉಂಟು. ತುಂಬಾ ಜನ ನನಗೆ ಫೋನ್ ಮಾಡಿಕೊಂಡು ಗೃಹಜ್ಯೋತಿಯ ಬಗ್ಗೆ ಮಾತಾಡಿ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಯಾಕಂತ ಹೇಳಿದ್ರೆ ನಾನು ಮೆಸ್ಕಾಂ ಉಡುಪಿ ಕಚೇರಿಯಲ್ಲಿ 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಏನಾದ್ರೂ ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಬೇಕಿದ್ರೆ ನಾನು ಹೆಲ್ಪ್ ಮಾಡ್ಲಿಕ್ಕೆ ನಾನು ಮುಂದೆ ಬರ್ತಾ ಇದ್ದೆ ಇಷ್ಟು ಸಮಯದಿಂದ. ಸೊ ಈಗ ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮವರಿಗೆ ಶೇರ್ ಮಾಡಿ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಆಲ್ರೆಡಿ ನಾವೀಗ ಗೃಹಜ್ಯೋತಿಯ ಬಳಕೆದಾರರು. ತುಂಬಾ ಟೈಮ್ ಹಿಂದೆ ನಾವು ಅಪ್ಲೈ ಮಾಡಿ ಆಗಿದೆ. ಈಗ ಏನ್ ಮಾಡ್ಬೇಕು ಹೇಳಿದ್ರೆ, ಮತ್ತೆ ಮೆಸ್ಕಾಂನ ಸಿಬ್ಬಂದಿಗಳು ನಮ್ಮ ಮನೆಗೆ ಬರ್ತಾರೆ, ಬಂದು ನಿಮ್ಮ ಅಪ್ಡೇಟ್ ಮಾಡಬೇಕು. ಆಲ್ರೆಡಿ ನೀವು ಗೃಹಜ್ಯೋತಿ ಬಳಕೆದಾರರು, ಬಟ್ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವರಿಗೆ ನಮ್ಮ ಆಧಾರ್ ಕಾರ್ಡ್, ನಮ್ಮ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ಗೆ ಲಿಂಕ್ ಆದಂತಹ ಮೊಬೈಲ್ ನಮ್ಮ ಪಕ್ಕ ಇರಬೇಕು, ಮತ್ತೆ ರೇಷನ್ ಕಾರ್ಡ್ ಇಲ್ಲ ಅಂತ ಅದೇ ವೋಟರ್ ಐಡಿ ಇರಬೇಕು, ಒಂದು ಪಾಸ್ಪೋರ್ಟ್ ಸೈಜ್ ನ ಫೋಟೋ ಇರಬೇಕು. ಇನ್ ಕೇಸ್ ನಾವು ಬಾಡಿಗೆ ಮನೆಯಲ್ಲಿ ಇದ್ದೇವೆ ಅಂತ ಆದ್ರೆ ನಾವು ರೆಂಟ್ ಅಗ್ರಿಮೆಂಟ್ ಅನ್ನ ನಮ್ಮ ಕೈಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ಈ ಎಲ್ಲ ದಾಖಲೆಗಳನ್ನು ತಕೊಂಡು ನಮ್ಮ ಮೆಸ್ಕಾಂನ ಸಿಬ್ಬಂದಿಗಳು ಒಂದು OTP ಜನರೇಟ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ಗೆ ಮರ್ಜ್ ಆದ ಮೊಬೈಲ್ ನಂಬರ್ಗೆ ಒಂದು OTP ಅನ್ನು ಕಳಿಸ್ತಾರೆ. ಸೊ OTP ಅನ್ನು ನೀವು ಅವರಿಗೆ ಕೊಟ್ಟ ಕೂಡಲೇ, OTP ಹಾಕಿದ ಕೂಡಲೇ ನಿಮ್ಮದೊಂದು ಅಪ್ಡೇಟ್ ಸಕ್ಸಸ್ ಆಗ್ತದೆ. ಈಗ ಇನ್ನೊಂದು ಕ್ವಶನ್ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ಹೆಸರಿಗೆ, ಅಪ್ಪನ ಹೆಸರಿಗೆ, ಅಜ್ಜಿ ಹೆಸರಲ್ಲೆಲ್ಲ ನಾವು ಗೃಹಜ್ಯೋತಿಯನ್ನು ನಾವು ಮಾಡಿದ್ದೇವೆ, ಅಪ್ಲೈ ಮಾಡಿದ್ದೇವೆ. ಸೊ ಅವರೀಗ ತೀರ್ಕೊಂಡಿದ್ದಾರೆ, ನಾವೇನ್ ಮಾಡ್ಬೋದು, ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ. ಸೊ ನಿಮ್ಮ ಹಿರಿಯರು ಯಾರಾದ್ರೂ ತೀರ್ಕೊಂಡಿದ್ದಾರೆ, ಯಾರ ಹೆಸರಲ್ಲಿ ನೀವು ಕೊಟ್ಟಿದ್ದೀರಿ ಅವರು ತೀರ್ಕೊಂಡಿದ್ದಾರೆ ಅಂತ ಆದ್ರೆ ಮತ್ತೆ ಟೆನ್ಷನ್ ಮಾಡ್ಲಿಕ್ಕೆ ಏನಿಲ್ಲ. ಅವರ ಡೆತ್ ಸರ್ಟಿಫಿಕೇಟ್ ಅನ್ನ ಪ್ರೊಡ್ಯೂಸ್ ಮಾಡಿ ಅವರ ನೆಕ್ಸ್ಟ್ ಮನೆಯ ಮೆಂಬರ್ ಯಾರ ಹೆಸರಲ್ಲಿ ನಾವು ಮಾಡಬೇಕು ಅಂತ ಹೇಳಿದ್ರೆ ಅದು ಕೂಡ ಫೆಸಿಲಿಟಿ ನಿಮ್ಗೆ ಸಿಗ್ತದೆ. ಸೊ ಇನ್ನೊಂದು ಕ್ವಶನ್ ಅಂತ ಹೇಳಿದ್ರೆ, ನಾವು ಇಲ್ಲಿ ತನಕ ನಾವು ಗೃಹಜ್ಯೋತಿಯನ್ನು ಬಳಸಲೇ ಇಲ್ಲ, ನಾವು ಹೊಸತಾಗಿ ಅಪ್ಲೈ ಮಾಡಬೇಕು, ಈಗ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ನನ್ನ ಉತ್ತರ ಏನಂತ ಹೇಳಿದ್ರೆ, ದಯವಿಟ್ಟು ನೀವು ಈ ಒಂದು ವಿಷಯಕ್ಕೆ ಈ ಆಗಸ್ಟ್ ಎಂಡಿನ ತನಕ ಬರಬೇಡಿ. ಯಾಕಂತ ಹೇಳಿದ್ರೆ ಹೊಸತಾಗಿ ಅಪ್ಲೈ ಮಾಡುವವರಿಗೆ ಸೈಟ್ ಇನ್ನೂ ಓಪನ್ ಆಗ್ಲಿಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಯೂನಿಟ್ ನಮ್ಗೆ ಏನು ಫಿಕ್ಸ್ ಮಾಡಿರ್ತಾರೆ ಅದೇ ಯೂನಿಟ್ ಈಗ ಹೊಸತಾಗಿ ಅಪ್ಲೈ ಮಾಡುವಾಗ ಅಂದ್ರೆ ಅಪ್ಡೇಟ್ ಮಾಡುವಾಗ ಯೂನಿಟ್ ಅನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಆಗ್ತದಾ ಅನ್ನೋದ್ರ ಬಗ್ಗೆ ತುಂಬಾ ಜನರ ಪ್ರಶ್ನೆ ಇದೆ. ಯೂನಿಟ್ ನಮ್ಗೆ ಯಾವಾಗ ಮೊನ್ನೆ ಫಿಕ್ಸ್ ಆಗಿದೆ ನೋಡಿ ಎಷ್ಟು ಯೂನಿಟ್ ಅಂತ, ಅದೇ ಯೂನಿಟ್ ಕಂಟಿನ್ಯೂ ಆಗ್ತದೆ ವಿನಃ ಯೂನಿಟ್ ಅನ್ನ ನಮ್ಗೆ ಅಪ್ಡೇಟ್ ಮಾಡುವಂತ ಆಪ್ಷನ್ ಇನ್ನೂ ಕೂಡ ಬರ್ಲಿಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಸರಿ ನನ್ಗೆ ಗೃಹಜ್ಯೋತಿ ಇಷ್ಟು ಟೈಮ್ ನಾನು ಯೂಸ್ ಮಾಡ್ತಿದ್ದೆ, ನಂಗೆ ಈಗ ಬೇಡ, ನಾನು ಮನೆ ಖಾಲಿ ಮಾಡಿ ಹೋಗ್ತಾ ಇದ್ದೇನೆ, ಸೊ ನಂಗೆ ಆ ಗೃಹಜ್ಯೋತಿಯ ಸೌಲಭ್ಯವನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನೋದ್ರ ಪ್ರಶ್ನೆ. ಸೊ ಅದು ಕೂಡ ಈಗ ಸೈಟ್ ಓಪನ್ ಇಲ್ಲ. ಯಾವುದೇ ಗೃಹಜ್ಯೋತಿಗೆ ಯಾರಾದ್ರೂ ಅಪ್ಲೈ ಮಾಡಿದ್ದು ನಮ್ಗೆ ಬೇಡ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡೋ ಆಪ್ಷನ್ ಕೂಡ ಇಲ್ಲ. ಸೊ ಹಾಗಾದ್ರೆ ಹೇಗೆ ಮಾಡುವ ಇದೆಲ್ಲ ಅಪ್ಡೇಷನ್ ಅಂತ ಹೇಳಿದ್ರೆ, ನಿಮ್ಮ ಮನೆಗೆ ನಮ್ಮ ಮೆಸ್ಕಾಂನ ಸಿಬ್ಬಂದಿಗಳು ಬರ್ತಾರೆ. ಬಂದಾಗ ಇಂತೆಲ್ಲ ಡಾಕ್ಯುಮೆಂಟ್ ಅನ್ನ ಇಟ್ಕೊಳ್ಳಿ, ಶಾಂತರಾಗಿ 10 ರಿಂದ 15 ನಿಮಿಷ ಅವರಿಗೆ ನೀವು ಸಪೋರ್ಟ್ ಮಾಡಿ ಒಂದು OTP ಅನ್ನು ಜನರೇಟ್ ಮಾಡ್ತಾರೆ. OTP ಅವರಿಗೆ ಕೊಟ್ಟ ಕೂಡಲೇ ನಿಮ್ಮ ಗೃಹಜ್ಯೋತಿಯ ಅಪ್ಡೇಟ್ ಆಗಿರ್ತದೆ, ಅಲ್ಲಿಗೆ ನಿಮ್ಮ ಕೆಲಸ ಮುಗೀತು. ಇನ್ ಕೇಸ್ ಮೆಸ್ಕಾಂ ಸಿಬ್ಬಂದಿಗಳು ಬರ್ಲಿಲ್ಲ, ಇಲ್ಲ ಅವ್ರು ಬರುವ ತನಕ ನನಗೆ ವೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ನೆಕ್ಸ್ಟ್ ವೀಕ್ ನಾನು ಊರಲ್ಲಿಲ್ಲ, ಮುಂದಿನ ತಿಂಗಳು ಊರಲ್ಲಿಲ್ಲ, ನಾನು ಫಾರಿನ್ ಹೋಗ್ತೇನೆ, ಇನ್ನೊಂದು ಕಡೆ ಹೋಗ್ತೇನೆ ಅಂತ ಹೇಳುವವರಿಗೆ ನಿಮ್ಮ ಮನೆಯ ಹತ್ತಿರ ಇರುವಂತಹ ಮೆಸ್ಕಾಂ ಕಚೇರಿ, ಅದು ಶಾಖಾಧಿಕಾರಿಗಳ ಕಚೇರಿ ಇರ್ಬೋದು, ಇಲ್ಲ ಅಂತಾದ್ರೆ ಡಿವಿಷನ್ ಆಫೀಸ್ ಅಂಡ್ ಸಬ್ ಡಿವಿಷನ್ ಆಫೀಸ್ ಕೂಡ ಆಗಿರ್ಬೋದು, ನೀವು ಮೆಸ್ಕಾಂ ಕಚೇರಿಗೆ ಹೋಗಿ ಇದೆಲ್ಲ ದಾಖಲೆಗಳನ್ನು ತಕೊಂಡು ನನಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕೂಡ ನಿಮ್ಗೆ ಅಪ್ಡೇಟ್ ಮಾಡುವಂತ ಒಂದು ಫೆಸಿಲಿಟಿಯನ್ನ ಕೊಡ್ತಾ ಇದ್ದೇವೆ. ಸೊ ಯಾರಿಗೆಲ್ಲ ನಾನು ಕೊಟ್ಟ ಮಾಹಿತಿ ಕಂಪ್ಲೀಟ್ ನಿಮ್ಗೆ ಅರ್ಥ ಆಯ್ತು, ಎಲ್ಲರೂ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ಸಂಶಯ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಬರ್ದು ಹಾಕಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.